ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆಲ್ಲ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ರೇಷನ್ ಕಾರ್ಡ್ ಒಂದು ಕರೆಕ್ಷನ್ ಅನ್ನು ಇವಾಗ ಸದ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಹೇಗೆ ಮಾಡಬೇಕು, ಎಲ್ಲಿ ಹೋಗಿ ವಿಸಿಟ್ ಮಾಡ್ಕೋಬೇಕು, ಹಾಗೂ ಅದರ ಜೊತೆಗೆ ರೇಷನ್ ಕಾರ್ಡ್ ಏನೇನು ಕರೆಕ್ಷನ್ಸ್ ಆಗುತ್ತೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಈ ಒಂದು ರೇಷನ್ ಕಾರ್ಡಲ್ಲಿ ಏನೇನು ಕರೆಕ್ಷನ್ ಆಗುತ್ತೆ ಅದರ ಬಗ್ಗೆ ಮಾತನಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಮೊದಲನೇದಾಗಿ ನಿಮ್ಮ ಹೆಸರನ್ನು ತಿದ್ದುಪಡಿ ಮಾಡ್ಕೋಬೋದು. ಅಂದರೆ ನಿಮ್ಮ ಆ್ಯಸ್ ಪರ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಹೆಸರುಗಳು ಈ ನಿಮ್ಮ ರೇಷನ್ ಕಾರ್ಡಲ್ಲಿ ಕೂಡ ಅಲ್ಲಿ ಕರೆಕ್ಷನನ್ನು ಮಾಡ್ಕೋಬೋದು. ಅದ್ರ ಜೊತೆ ನಿಮ್ಮ ಫೋಟೋ ಏನಂತ ರೇಷನ್ ಕಾರ್ಡ್ ಹಳೆ ಫೋಟೋ ಇತ್ತಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಫೋಟೋನ ಕೂಡ ಇಲ್ಲಿ ಒಂದು ಅಪ್ಡೇಟನ್ನು ಮಾಡ್ಕೋಬೋದು. ಅಂದರೆ ಈ KYC ಪೆಂಡಿಂಗ್ ಇದೆ ಅಂತ ಕೆಲವೊಂದು ಜನ ಹೇಳ್ತಾರೆ. ಆ ಒಂದು KYC ಕೂಡ ನೀವು ಇಲ್ಲಿ ರೇಷನ್ ಕಾರ್ಡ್ ಕರೆಕ್ಷನಲ್ಲಿ ಆಪ್ಷನಲ್ಲಿ ನೀವು ಕೂಡ KYC ಕೂಡ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ವಿಳಾಸ ಒಂದು ಬದಲಾವಣೆ ಕೂಡ ಮಾಡ್ಕೋಬೋದು. ಅಂದರೆ ಇವಾಗ ಬೇರೆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರೆ ಅಲ್ಲಿಂದ ರೇಷನ್ ಕಾರ್ಡ್ ಇರ್ತಕ್ಕಂಥ ರೇಷನ್ ಕಾರ್ಡನ್ನು ಇವಾಗ ಬೇರೆ ಕಡೆ ಏನಾದರೂ ಪ್ರದೇಶದಲ್ಲಿ ನೀವು ವಾಸ ಮಾಡ್ತಾ ಇದ್ರೆ ಆ ಒಂದು ಅಡ್ರೆಸ್ಗೆ ನೀವು ರೇಷನ್ ಕಾರ್ಡನ್ನು ಕೂಡ ಅಡ್ರೆಸ್ಗೆ ಟ್ರಾನ್ಸ್ಫರ್ ಅಂದರೆ ವಿಳಾಸ ಬದಲಾವಣೆ ಕೂಡ ಮಾಡ್ಕೋಬೋದು. ಅದ್ರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ಒಂದು ಫೇರ್ ಪ್ರೈಸ್ ಶಾಪ್ ಅಂದರೆ ನಿಮ್ಮ ರೇಷನ್ ಅಂಗಡಿಯನ್ನು ಏನಾದರೂ ಮುಂಚೆ ತಗೊಳ್ತಕ್ಕಂಥ ರೇಷನ್ ಕಾರ್ಡ್ ಅಂಗಡಿ ಏನಾದರೂ ಭಾಳ ದೂರ ಆಗ್ತಾ ಇದ್ರೆ ನಿಮ್ಮ ಹತ್ತಿರದ ಬೇರೆ ರೇಷನ್ ಅಂಗಡಿಗೂ ಕೂಡ ನೀವು ಬದಲಾವಣೆ ಮಾಡಬೇಕಾದ್ರೆ ಅದು ಕೂಡ ಬದಲಾವಣೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಈ ಒಂದು ಕರೆಕ್ಷನಲ್ಲಿ ನೀವು ಬದಲಾವಣೆ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ನೀವು ಕರೆಕ್ಷನ್ಸಲ್ಲಿ ಒಂದು ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗುತ್ತೆ. ನೀವು KYC ಅಪ್ಡೇಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಫ್ರೆಂಡ್ಸ್ ಇಲ್ಲಿ ಏನಾದರೂ ಹೆಸರನ್ನು ಸೇರ್ಪಡಿಬೇಕಾದ ಮಾಡ್ಕೋಬೋದು. ನೀವು ಚಿಕ್ಕ ಮಕ್ಕಳು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಯಾರ್ಯಾರು ಸಣ್ಣ ಮಕ್ಕಳು ಇದ್ದರೂ ಕೂಡ ಸಣ್ಣ ವಯಸ್ಸಿನ ಮಕ್ಕಳು ಕೂಡ ಇದ್ದರೆ 6 ವರ್ಷದ ಒಳಗಾಗಿ ಏನಾದರೂ ಮಕ್ಕಳು ಇದ್ದರೆ ಅವರಿಗೆ ಕೂಡ ನೀವು ಹೆಸರನ್ನು ಸೇರ್ಪಡೆ ಮಾಡ್ಬೋದು. ಆದರೆ ಕಡ್ಡಾಯವಾಗಿ ಅವರ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಯಾರಾದರೂ ನಿಮ್ಮ ರೇಷನ್ ಕಾರ್ಡಲ್ಲಿ ಇರ್ತಕ್ಕಂಥ ವ್ಯಕ್ತಿ ಏನಾದರೂ ಡೆತ್ ಆದರೆ ಅವ್ರ ಹೆಸರು ಕೂಡ ನೀವು ಅಲ್ಲಿಂದ ಡಿಲೀಟ್ ಕೂಡ ಮಾಡ್ಕೋಬೋದು, ಹೆಸರು ಸೇರ್ಪಡೆ ಕೂಡ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಸೇರ್ಪಡೆ ಮತ್ತು ಡಿಲೀಟ್ ಎರಡು ಆಪ್ಷನ್ ಒಂದು ಚಾಲು ಇದೆ. ಅದರಲ್ಲಿ ಏನಾದರೂ ನೀವು ಕರೆಕ್ಷನ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಲು ದಾಖಲೆಗಳು ಏನೇನು ಬೇಕಪ್ಪ ಅಂತಂದರೆ ಮೊದಲಿಂದಾಗಿ ನೀವು ಇಲ್ಲಿ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. 6 ವರ್ಷದ ಒಳಗಾಗಿ ಏನಾದರೂ ನಿಮ್ಮ ಮಕ್ಕಳಿದ್ರೆ ಅವರಿಗೆ ಕಂಪಲ್ಸರಿ ಆಧಾರ್ ಕಾರ್ಡ್ ಹಾಗೂ ಬರ್ತ್ ಸರ್ಟಿಫಿಕೇಟನ್ನು ಇದ್ದರೆ ನೀವು ಹೆಸರನ್ನು ಸೇರ್ಪಡೆ ಮಾಡ್ಕೋಬೋದು. ಹಾಗೂ ಅದೇ ರೀತಿಯಾಗಿ 6 ವರ್ಷಕ್ಕಿಂತ ಹೆಚ್ಚಾಗಿ ಏನಾದರೂ ಮೇಲ್ಪಟ್ಟ ವಯಸ್ಸದಂಥ ಮಕ್ಕಳಿದ್ರೆ ಅವರಿಗೆ ಇನ್ಕಮ್ ಕಾಸ್ಟ್ ಹಾಗೂ ಜಾತಿಯ ಅಥವಾ ಆದಾಯ ಪ್ರಮಾಣ ಪತ್ರ ಅಥವಾ ಅದ್ರ ಜೊತೆಗೆ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಬೇಕಾಗುತ್ತೆ. ನೀವು ಫ್ರೆಂಡ್ಸ್, ಅದೇ ರೀತಿಯಾಗಿ ನೀವು ಏನಾದರೂ ಮಕ್ಕಳ ಹೆಸರು ಸೇರ್ಪಡೆ ಮಾಡಬೇಕಾದ್ರೆ ಅವ್ರ ಫಿಂಗರ್ ಪ್ರಿಂಟ್ಸ್ ಬರಲ್ಲ ಅಂತ ಅದನ್ನು ಬೇಕಾದರೆ ಭಾಳಷ್ಟು ಒಂದು ಕನ್ಫ್ಯೂಷನ್ ಇರ್ತಾರೆ. ಅವ್ರ ಆಧಾರ್ ಕಾರ್ಡಿಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಏನಾದರೂ ಚಾಲ್ತಿ ಇದ್ದರೆ ಅವರು ಕೂಡ OTP ಮುಖಾಂತರ ಕೂಡ ಹೆಸರನ್ನು ಸೇರ್ಪಡೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದೊಂದು ಅಪ್ಡೇಟ್ಸನ್ನು ಬಂದಿದೆ. ಈ ಒಂದು ಕೊನೆಯದಾಗಿ ಡಿಸೆಂಬರ್ 31 ಒಳಗಾಗಿ ನೀವು ಸೇರ್ಪಡೆ ಮಾಡುವಂಥ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥ ಅವಕಾಶವನ್ನು ಕೊಡಲಾಗಿತ್ತು. ಆದರೆ ಜನವರಿ 31, 2025 ಒಳಗಾಗಿ ನೀವು ಕರೆಕ್ಷನ್ ಮಾಡುವಂಥ ಅವಕಾಶವನ್ನು ಕೊಡಲಾಗಿದೆ. ಇಲ್ಲೊಂದು ಪೋಸ್ಟ್ಪೋನ್ ಅಂತ ಮಾಡಲಾಗಿದೆ. ಅದೇ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿ ಈ ಒಂದು ಮಂತಲ್ಲಿ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಕರೆಯಲಾಗುವ ಬಗ್ಗೆ ಒಂದು ಅಪ್ಡೇಟ್ಸ್ ಕೂಡ ಇಲ್ಲಿ ಪೇಪರ್ ಆ್ಯಡಲ್ಲಿ ಬಂದಿದೆ. ಸೊ ಫ್ರೆಂಡ್ಸ್, ಯಾವ ಡೇಟು ಯಾವ ದಿನಾಂಕದಂದು ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನಾವು ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ. ಸೊ ಫ್ರೆಂಡ್ಸ್, ಏನಾದರೂ ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾದ್ರೆ ಬೇಕಾಗೋ ದಾಖಲೆಗಳು ಏನಪ್ಪ ಅಂತಂದರೆ ಮೊದಲನಾಗಿ ಆಧಾರ್ ಕಾರ್ಡನ್ನು ಬೇಕಾಗುತ್ತೆ. ಎರಡನೇದಾಗಿ 6 ವರ್ಷದ ಒಳಗಾಗಿ ಏನಾದರೂ ಮಕ್ಕಳಿದ್ರೆ ಅವರ ಬರ್ತ್ ಸರ್ಟಿಫಿಕೇಟ್ ಬೇಕು. ಅದೇ ರೀತಿಯಾಗಿ 6 ವರ್ಷದ ಮೇಲ್ಪಟ್ಟವರು ಯಾರು ವ್ಯಕ್ತಿಗಳಿದ್ದಾರೆ ಪ್ರತಿಯೊಬ್ಬರು ಯಾವುದೋ ಒಂದು ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರವನ್ನು ಬೇಕಾಗುತ್ತೆ. ಏನಾದರೂ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರ ಬೇರೆ ಯಾರಿಗೆ ಬರುತ್ತೆ ಅಂಥವ್ರಿಗೆ ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ಇರ್ತಕ್ಕಂಥ ಒಂದು ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕು. ಅದ್ರ ಜೊತೆಗೆ ಫ್ರೆಂಡ್ಸು, ಇಲ್ಲಿ ಮುಂಚೆ ಏನಾದರೂ ಹಳೆಯ ರೇಷನ್ ಕಾರ್ಡಲ್ಲಿ ಏನಾದರೂ ಹೆಸರಿದ್ರೆ ಅಂಥವ್ರಿಗೆ ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶ ಇರೋದಿಲ್ಲ. ಸೊ ಫ್ರೆಂಡ್ಸ್, ಮುಂಚೆ ರೇಷನ್ ಕಾರ್ಡಲ್ಲಿ ಇದ್ದರೆ ಏನಾದರೂ ಡಿಲೀಟ್ ಮಾಡ್ಕೊಳ್ಳಿ, ನಂತರ ಹೊಸ ರೇಷನ್ ಕಾರ್ಡನ್ನು ಅರ್ಜಿಯನ್ನು ಸಲ್ಲಿಕೆ ಮಾಡಿ. ಸೊ ಫ್ರೆಂಡ್ಸ್, ಇದೊಂದು ರೇಷನ್ ಕಾರ್ಡ್ ಒಂದು ಅಪ್ಡೇಟ್ಸ್ ಇದೆ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿ ಇಷ್ಟ ಆದಲ್ಲಿ ಮಾಡಿ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.